ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಕರುಪ್ಪು ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಆರ್.ಜೆ. ಬಾಲಾಜಿ, ಸೂರ್ಯ ಅಂಡ್ ತ್ರಿಷಾ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಕೋರ್ಟ್ ಅಲ್ಲಿ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅಂದ್ರೆ ಇಲ್ಲಿಗಲ್ ಪ್ರೊಸೀಜರ್ಸ್, ಕರಪ್ಷನ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಪ್ರೊಸೀಜರ್ಸ್ ನ ದಾಟಿ ನೊಂದವರಿಗೆ ನ್ಯಾಯ ಕೊಡ್ಸೋದಕ್ಕೆ ಸ್ವತಃ ನ್ಯಾಯ ದೇವತೆನೆ ಮನುಷ್ಯ ರೂಪದಲ್ಲಿ ಬಂದಾಗ ಈ ಒಂದು ಸಿಸ್ಟಮ್ ನ ಚೇಂಜ್ ಮಾಡೋದಕ್ಕೆ ಪಡುವಂತಹ ಕಷ್ಟಗಳು ಮತ್ತು ಆ ಕಷ್ಟಗಳನ್ನೆಲ್ಲ ದಾಟಿ ತನ್ನನ್ನು ನಂಬಿದಂತಹ ಜನರಿಗೆ ನ್ಯಾಯ ಕೊಡ್ಸ್ಕೊಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸೂರ್ಯ ಆಸ್ ಕರುಪ್ಪು ಸ್ವಾಮಿ ಈ ಒಂದು ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಫಿಲಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಅವರ ಪರ್ಫಾರ್ಮೆನ್ಸ್ ಈ ಫಿಲಮ್ ನ ಮೇಜರ್ ಹೈಲೈಟ್. ಆರ್.ಜೆ. ಬಾಲಾಜಿ ಆಸ್ ಅಡ್ವೊಕೇಟ್ ಬೇಬಿ ಕಣ್ಣನ್, ಮಮಿತಾ ಬೈಜೋ ಆಸ್ ಬಿನು, ರಿಷಾ ಕೃಷ್ಣನ್ ಆಸ್ ಅಡ್ವೊಕೇಟ್ ಪ್ರೀತಿ, ಇಂದ್ರನ್ಸ್ ಆಸ್ ಬಿನುಸ್ ಫಾದರ್, ಜಡ್ಜ್ ರೋಲ್ ಅಲ್ಲಿ ನ್ಯಾಟಿ. ಎಲ್ಲರೂ ತಮ್ಮ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿದ್ದಾರೆ. ಐಡಿಯಾ ನನಗೆ ಲೈಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಮಮಿತಾ ಬೈಜು ಮತ್ತು ಇಂದ್ರನ್ಸ್ ನಡುವೆ ನಡೆಯುವಂತಹ ಎಮೋಷನಲ್ ಪೋರ್ಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ತಂದೆ ಮತ್ತು ಮಗಳ ನಡುವೆ ನಡೆಯುವಂತಹ ಎಮೋಷನಲ್ ಸೀನ್ಸ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಸ್ವಾಗ್ ಆಫ್ ಸೂರ್ಯ ಫಸ್ಟ್ ಹಾಫ್ ಅಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಆಕ್ಷನ್ ಸೀಕ್ವೆನ್ಸಸ್ ಫಸ್ಟ್ ಹಾಫ್ ಗೆ ಬೂಸ್ಟ್ ಕೊಡುತ್ತೆ. ಸೂರ್ಯ ಇನ್ ಗಾಡ್ ಮೋಡ್ ಅಂದ್ರೆ ಒಂದಷ್ಟು ಫ್ಯಾಂಟಸಿ ಪೋರ್ಷನ್ಸ್ ಬರುತ್ತೆ ಫಸ್ಟ್ ಹಾಫ್ ಅಲ್ಲಿ, ಅದು ಸ್ವಲ್ಪ ನನಗೆ ಓವರ್ ಆಯ್ತು ಅಂತ ಅನ್ಸ್ತು. ಅದನ್ನ ಬಿಟ್ರೆ ಕೋರ್ಟ್ ರೂಮ್ ಡ್ರಾಮಾ ಎಂಗೇಜಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇಗೆ ಬರೋದಾದ್ರೆ, ಸೂರ್ಯ ಇನ್ ಗಾಡ್ ಮೋಡ್ ಪೀಕ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಆ ಕ್ಯಾರೆಕ್ಟರ್ ನ ಹೈಲೈಟ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ನ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ನನ್ಗನ್ಸ್ತು. ಫಸ್ಟ್ ಹಾಫ್ ಅಲ್ಲಿ ಒಂದು ಕೇಸ್ ನ ಡೀಸೆಂಟ್ ಆಗಿ ಎಂಡ್ ಮಾಡಿ ಸೆಕೆಂಡ್ ಹಾಫ್ ಗೆ ಇನ್ನೊಂದು ಕೇಸ್ ಬಗ್ಗೆ ಲೀಡ್ ಕೊಡ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕೋರ್ಟ್ ರೂಮ್ ಡ್ರಾಮಾನ ಬಿಟ್ಟು ಫಿಲಂ ಕಂಪ್ಲೀಟ್ಲಿ ಶಿಫ್ಟ್ ಆಗುತ್ತೆ. ಅಂದ್ರೆ ಜಾನರೇ ಶಿಫ್ಟ್ ಆಗುತ್ತೆ. ಕೋರ್ಟ್ ರೂಮ್ ಡ್ರಾಮಾ ಇಂದ ಕಂಪ್ಲೀಟ್ಲಿ ಫ್ಯಾಂಟಸಿ ಆಕ್ಷನ್ ಫಿಲಂ ಆಗಿ ಶಿಫ್ಟ್ ಆಗ್ಬಿಡುತ್ತೆ. ಇದರಿಂದಾಗಿ ಸೆಕೆಂಡ್ ಹಾಫ್ ಅಲ್ಲಿ ಫಿಲಂ ಔಟ್ ಆಫ್ ದ ಟ್ರ್ಯಾಕ್ ಹೋಗಿದೆ. ಫಸ್ಟ್ ಹಾಫ್ ಅಲ್ಲಿ ಬೇಬಿ ಕಣ್ಣನ್ನು ಕರುಪ್ಪು ಸ್ವಾಮಿ ಹತ್ರ ಯಾವುದೇ ಒಂದು ಸ್ಪೆಷಲ್ ಪವರ್ಸ್ ನ ಯೂಸ್ ಮಾಡದೇನೆ ಸಾಮಾನ್ಯ ಜನರ ಹತ್ರ ಕೋರ್ಟ್ ಅಲ್ಲಿ ವಾದ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಬೇಕು ಅಂತ ಅವರು ಮಾತು ತಗೊಂಡಿರ್ತಾನೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಡೈರೆಕ್ಟರ್ ಈ ಒಂದು ರೂಲ್ ನ ಅವರೇ ಮುರಿದಿದ್ದಾರೆ. ಕರುಪ್ಪು ಸ್ವಾಮಿಯಿಂದ ಸ್ಪೆಷಲ್ ಪವರ್ಸ್ ನ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ಲಿ ಹಾಳಾಗಿರುವಂತಹ ಜುಡಿಷಿಯಲ್ ಸಿಸ್ಟಮ್ ನ ಸರಿ ಮಾಡುವಂತಹ ಕೆಲಸನ ಮಾಡಿಸಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಮ್ಯಾಜಿಕ್ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ಲಿ ಸೂರ್ಯಾಸ್ ಮ್ಯಾಜಿಕ್. ಇದರಿಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ನನಗೆ ಡಿಸಪಾಯಿಂಟಿಂಗ್ ಫೀಲ್ ಕೊಡ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಕರುಪ್ಪು ಸ್ವಾಮಿಯ ಒಂದು ಫೈಟ್ ಸೀಕ್ವೆನ್ಸ್ ನ್ಯಾಚುರಲ್ ಆಗಿ ಬಂದಿದೆ. ಫಸ್ಟ್ ಟೈಮ್ ರಿಲೀಸ್ ಆಗಿದ್ದಂತಹ ಕಾಂತಾರ ಫಿಲಂ ಅಲ್ಲಿ ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಬರುವಂತಹ ದೈವದ ಫೈಟ್ ಎಷ್ಟು ಹೈಲೈಟ್ ಆಯ್ತೋ ಅದೇ ರೀತಿ ಈ ಒಂದು ಫಿಲಂ ಅಲ್ಲಿ ಈ ಒಂದು ಫೈಟ್ ಅನ್ನು ಹೈಲೈಟ್ ಆಗಿದೆ. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಒಂದಷ್ಟು ಐಡಿಯಾಸ್ ಡಿಫರೆಂಟ್ ಆಗಿದ್ರು ಮೇನ್ ಪ್ಲಾಟ್ ಗೆ ಆಡ್ ಆಗಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಇನ್ಕಂಪ್ಲೀಟ್ ಫೀಲಿಂಗ್ ಕೊಡುತ್ತೆ. ಇದರಿಂದಾಗಿ ಸೆಕೆಂಡ್ ಹಾಫ್ ಫಿಲಂ ಗೆ ಮೇಜರ್ ಲೆಟ್ ಡೌನ್ ಆಗಿದೆ. ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಆಕ್ಷನ್ ಸೀಕ್ವೆನ್ಸಸ್ ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ. ಈ ಒಂದು ಕಾನ್ಸೆಪ್ಟ್ ಗೆ ಜನರಿಗೆ ಒಂದು ಮೆಸೇಜ್ ಕೊಡುವಂತಹ ಎಲ್ಲಾ ಸ್ಕೋಪು ಇತ್ತು. ಆದ್ರೆ ಡೈರೆಕ್ಟರ್ ಗೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಬಂದಿಲ್ಲ. ಸ್ಟೋರಿ ಮತ್ತೆ ಐಡಿಯಾ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿದ್ರು. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇನು ಡೀಸೆಂಟ್ ಆಗಿ ಬಂದಿತ್ತು. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಅಲ್ಲಿ ಆಕ್ಷನ್, ಮ್ಯೂಸಿಕ್ ಮತ್ತೆ ಸೂರ್ಯಾಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಈ ಮೂರು ಇಲ್ಲ ಅಂದಿದ್ರೆ ಈ ಒಂದು ಫಿಲಂ ಆವರೇಜ್ ಆಗುವಂತಹ ಎಲ್ಲಾ ಚಾನ್ಸಸ್ ಇತ್ತು. ಈ ಮೂರು ಎಲಿಮೆಂಟ್ಸ್ ಬೆಟರ್ ಆಗಿ ಬಂದಿರೋದ್ರಿಂದ ಈ ಒಂದು ಫಿಲಂ ಆವರೇಜ್ ಕ್ಯಾಟಗರಿಯಿಂದ ಒನ್ ಟೈಮ್ ವಾಚ್ ಕ್ಯಾಟಗರಿಗೆ ಸೇರುತ್ತೆ. ಓವರ್ ಆಲ್ ಆಗಿ ಒಂದಷ್ಟು ಲಾಜಿಕಲ್ ಮಿಸ್ಟೇಕ್ಸ್ ಇದ್ರು ಎಂಟರ್ಟೈನ್ಮೆಂಟ್ ವೈಸ್ ಈ ಫಿಲಂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರೋಂತ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಫ್ಯಾಂಟಸಿ ಡ್ರಿವನ್ ಆಕ್ಷನ್ ಥ್ರಿಲ್ಲರ್ ಮೂವೀಸ್ ನ ಇಷ್ಟಪಡೋರಾದ್ರೆ ಈ ಫಿಲಂ ನಿಮಗೆ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.